ಏನ್ ಸೈಜು ನಿಮ್ದು? ಇಲ್ಲ ತಕೊಂಡು ಹೋಗೋಣ. ನನಗೆ ಯಾವ್ದು ಆಗಲ್ಲ ಇದು. ಕೆಳಗೆ ಮೇಲೆ ಕ್ರೇಜಿ ಹೋದ್ರು ಟಿವಿ ಅವರನ್ನ ಕರ್ಸಿ ಮಾವನ ಹತ್ರ ಒಳ್ಳೆ ದುಡ್ಡಿದ್ರ ಆಗ್ಬು ಟೀಮ್ ಅವ್ರಿಗೆ ಒಬ್ರೊಬ್ರಿಗೆ ಒಂದೊಂದಿನ ಒಂದೊಂದು ಲವ್ ಬೈಟ್ ಬರ್ತಾ ಉಂಟು. ಡ್ರೈವ್ ಅಥವಾ ರೈಡ್ ಪ್ಲಾನ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಮ್ಮ ವ್ಲಾಗ್ಗೆ ಒಂದು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ತುಂಬಾ ಜನ ನೀವು ಕೇಳಿದ್ರಿ, ಅದಕ್ಕೋಸ್ಕರ ಅವ್ರನ್ನ ಇನ್ವೈಟ್ ಮಾಡಿದ್ದೇವೆ. ಅವ್ರ ಜೊತೆ ಮಾತುಕತೆ ಆಗತ್ತೆ, ಗಮ್ಮತ್ತು ಮಾಡ್ತೇವೆ, ಚಿಲ್ ಮಾಡ್ತೇವೆ. ಅದಾದ್ಮೇಲೆ ಆಫೀಸ್ಗೆ ಹೋಗಿ ಕೆಲಸನೂ ಇದೆ, ನಮ್ದೊಂದು ಇವೆಂಟ್ ಬರ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಲಿಕ್ಕಿದೆ. ಸೊ ಥ್ರೂಔಟ್ ದ ಡೇ ಹೇಗೆ ಹೋಗುತ್ತೆ ನೋಡೋಣ. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಸೊ ಸ್ನೇಹಿತರೆ ನೋಡಿ, ನಮ್ಮದು Q&A ಇದು ಸೆಟಪ್ ರೆಡಿ ಆಗಿದೆ. ಅದು ಚೇಂಜ್ ಮಾಡಲಿಲ್ಲ ಅಲ್ಲ ಇವತ್ತು ಅಡಿಗೆ. ನಾವು ಯೂಶ್ವಲಿ ಹೊರಗಡೆ ಇದಾಯಿತು ಯಾ ದೀಪ, ಯೂಶ್ವಲಿ ನಾವು ಹೊರಗಡೆ ಹೋಗಿ ತಿಂತೀವಿ. ಈ ಸತಿ ಅಡಿಗೆ ಮಾಡ್ತಿರೋದು. ದೀಪ, ಎಂತೆಲ್ಲ ಮಾಡ್ತಿದ್ದೀವಿ? ಕ್ಯಾ ಬನಾರೆ? राइस, दाल, चिकन, चपाती, उतना ही एक भुजी। स्पेशल कुछ बनाना है ना? चिकन क्या डिश का नाम क्या है? वो सुक्का चिकन। ये क्या है? दाल उबाल रहे। ದಾಲ್ ಕ್ಯಾ ಹೇ ಅಂದ್ರೆ ದಾಲ್ ಉಬ್ಬಾಲ್ ರहे. ಸೊ ಅದೇ ಇವತ್ತು ಮನೇಲಿ ಊಟ, ಡಿ.ವಿ ಅವರಿಗೆ ಮನೇಲಿ ಅಡಿಗೆ ಮಾಡ್ತಿದೆ. ಸೊ ಅದಾಗ್ತಾ ಉಂಟು, ಸೆಟಪ್ ರೆಡಿ ಇದೆ. ಈಗ ಅವ್ರು ಬರ್ತಾರೆ, ಮಾತಾಡಿ ಎಲ್ಲ ಆಗಿ Q&A ಬರುತ್ತೆ. ಓಕೆನಾ? ಹೇಗಿದ್ದೀರಾ? ಫುಲ್ ಜಿಗ್ಗಾಗಿ ಬಂದಿದ್ದೀರಾ, ಫುಲ್ ಸ್ಟೈಲ್ ಆಗಿ. ವೆಲ್ಕಮ್, ಬನ್ನಿ. ಪ್ರಾಪರ್ಟಿ ಕ್ರೇಜಿ ಆಗಿದೆ ಇದು. ಚೆನ್ನಾಗಿದೆಯಾ ಸ್ನೇಹಿತರೆ? ಡಿ.ವಿ ಅವರನ್ನ ಕರ್ಸಿ ಬ್ರೋ, ಕಮೆಂಟ್ ಅಲ್ಲಿ ಫುಲ್ ಥ್ಯಾಂಕ್ ಯು ಬಂದಿರೋದಕ್ಕೆ. ವೆಲ್ಕಮ್, ಬನ್ನಿ ಕೂತ್ಕೊಳ್ಳಿ. ನಾವು ಸೆಟಪ್ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ. ಸ್ವಲ್ಪ ಹೊತ್ತು ಮಾತಾಡೋಣ, ಮತ್ತೆ ಸ್ಟಾರ್ಟ್ ಮಾಡಿ. ಸೊ ಸ್ನೇಹಿತರೆ, ನಾವೀಗ ಫೈನಲ್ ಕೂತಿ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಈಗ ಡೈರೆಕ್ಟ್ಲಿ ನಾವು ಟೈಮ್ ವೇಸ್ಟೇ ಮಾಡಲ್ಲ, Q&Aಗೆ ಹೋಗ್ತೀವಿ. Q&A ಅದು Q&A ಸಪರೇಟ್ ವಿಡಿಯೋ ಬರುತ್ತೆ, ಇದು ನಮ್ದು ರೆಗ್ಯುಲರ್ ವ್ಲಾಗ್ ಅಲ್ಲಿ ಇರುತ್ತೆ. ಸೊ ಕಾಯ್ತಾ ಇರಿ. ಇನ್ ಡೀಟೇಲ್ ಕಾರ್ ಬಗ್ಗೆ, ಬೈಕ್ ಬಗ್ಗೆ ಎಲ್ಲ ಫುಲ್ ನೋಡಿ ಕ್ವೆಶ್ಚನ್ಸ್ ರೆಡಿ ಮಾಡಿದ್ದೀನಿ. ಇಷ್ಟು ದುಡ್ಡ ಲಿಸ್ಟ್ ಇದೆ, ನೋಡ್ಲಿಕ್ಕಿಲ್ಲ. ಸೊ ಇಲ್ಲ, ಇದರಲ್ಲಿ ಸ್ಪೆಷಲ್ ಕ್ವೆಶ್ಚನ್ ಏನಿದೆ ಅದನ್ನ ಕೇಳು. ಸೊ ಅದು ಅದರಲ್ಲಿ ಬರುತ್ತೆ. ಇದಾದ್ಮೇಲೆ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತೇವೆ. ಸ್ವಲ್ಪ BTS ಎಲ್ಲ ನೋಡಿ ನೀವು, ಓಕೆನಾ? ಬೈಕ್ ತಗೊಳಕ್ಕೆ ಯೋಚನೆ ಮಾಡ್ತಿರ್ತಾರೆ. ಸೊ ತಗೊಂಡ್ರು ಅದನ್ನ ಹೆಂಗ್ ಸಾಕ್ತೇವೆ? ಸಹಿತ ನಮ್ಗೆ ನಮ್ಮ ಟೀಮ್ ಅವ್ರಿಗೆ ಒಬ್ರೊಬ್ರಿಗೆ ಒಂದೊಂದಿನ ಒಂದೊಂದು ಲವ್ ಬೈಟ್ ಬರ್ತಾ ಉಂಟು, ಎಲ್ಲಿಂದ ಗೊತ್ತಿಲ್ಲ. ಸೊ Q&A ಆಯ್ತು. ಈಗ ಸ್ನೇಹಿತರೆ ನಾವು ಊಟ ಮಾಡಿ ಮತ್ತೆ ಸ್ನೀಕರ್ ಕಲೆಕ್ಷನ್ ಇಟ್ಟಿದ್ರೆ ನೋಡೋಣ. ಸೊ ಈಗ ಊಟ ಮಾಡಿ ಮತ್ತೆ ನಾವು ಆಫೀಸ್ ಹೋಗೋಣ, ಕ್ರಿಯೇಜೆನಿಕ್ಸ್ ಆಫೀಸು. ಬ್ರೋ ಜಾಸ್ತಿ ಜನ ಮಂಗಳೂರೇ. ಹೌದಾ? ನಿಮ್ ಪ್ರಾಪರ್ ಮಂಗಳೂರು? ಪುತ್ತೂರು ಮಲಿಂಗೇಶ್ವರ ಟೆಂಪಲ್. ಓಕೆ. ಅಂದ್ರೆ ಮಂಗಳೂರು ಹೋಗುವ ದಾರಿಯಲ್ಲೇ ಬರ್ತದೆ, ಇಲ್ಲಿಂದ ಮಂಗಳೂರು ಹೋಗುವ ದಾರಿಯಲ್ಲಿ. ಇಟ್ ಇಸ್ ಅ ತಾಲೂಕ್. ಓಕೆ. ಫುಲ್ ಲೂಯಿ ವಿಟಾನ್ ಕವರ್ಗಳ ಮೇಲೆ ಫುಲ್ ಬ್ಯಾಗ್ ಏನೋ ಇಲ್ಲೂ ಇದೆ ಬಾಕ್ಸ್ಗಳು, ಶೂ ಇದು ಬ್ಯಾಗ್ ಇದೆಲ್ಲ. ಸೊ ದಿಸ್ ಇಸ್ ನಾನು ಮನೇಲಿ ಶೂಟ್ ಮಾಡೋದಾದ್ರೆ ಇಲ್ಲಿ ಶೂಟ್ ಮಾಡ್ತೀನಿ. ನಮ್ದು ಇನ್ಫಾರ್ಮೇಟಿವ್ ವಿಡಿಯೋ ಅಲ್ಲ. ಕರೆಕ್ಟ್. ಓಕೆ. ಸೊ ಅದು ಈ ಬ್ಯಾಕ್ ಗ್ರೌಂಡ್ ಮಾಡೋದು, ಇದು ಚೇಂಜ್ ಮಾಡ್ತಾ ಇರ್ತೀನಿ. ನಂಗೆ ಗೊತ್ತಿದ್ದಂಗೆ ಇವರು ಸಂದೀಪ್ ಅವರು ಹೆವಿ ಸ್ನೀಕರ್ ಕಲೆಕ್ಟರ್ ಅನ್ಸುತ್ತೆ. ಹೌದು, ಆದ್ರೆ ಅವ್ರದ್ದು ಮನೇಲಿ ಇಟ್ಟಿದ್ದಾರೆ ಅನ್ಸುತ್ತೆ. ನಾನು ಸ್ಟುಡಿಯೋ ಹೋಗಿದ್ದಲ್ಲ, ಸ್ಟುಡಿಯೋಲ್ಲಿ. ಕರೆಕ್ಟ್. So these sneakers, do you use them or no bro, you buy them for collection? No, ಇದು ನೋಡಿ, it started off with this ಜಾರ್ಡನ್ ಟ್ರೆಂಡ್ ಇತ್ತು, ಆಗ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಒಂದು 2-3 ಹಾಕೊಂಡಿದ್ದೀನಿ, ಮತ್ತೆ ಉಳಿದಿರೋದು ಹಾಕೊಳ್ಳಿಲ್ಲ. ಒಂದ್ಸತಿ ಹಾಕಿರ್ತೀನಿ, ಹಾಕ್ಲೇ ಇಲ್ಲದಿದ್ದದೇ ಜಾಸ್ತಿ ಇರೋದು. ಅದು ಯಾವಾಗ ಅಂದ್ರೆ ಸ್ವಲ್ಪ ಯಂಗ್ ಇದ್ನಲ್ಲ, ಆಗ ಸ್ನೀಕರ್ಸ್ ಹಾಕುವ ಟ್ರೆಂಡ್ ಇತ್ತು. ಅದಾದ್ಮೇಲೆ ಈಗ ಫಾರ್ಮಲ್ಸೇ ಹಾಕೋದು. ಸೊ ಬಟ್ ಈ ಲಾಜಿಕ್ ನಂಗೆ ಅರ್ಥ ಆಗಿಲ್ಲ. ಸೊ ಆಗ ಏನಿತ್ತು ಗೊತ್ತಾ, ಆಗ ದಿಟ್ ವಾಸ್ ಅ ಬಿಸ್ನೆಸ್. ಆಗ ಜನ ದೊಡ್ಡ ಸ್ನೀಕರ್ ಹೆಡ್ಸ್ ಇದ್ರು. ಈಗ ನೀವೀಗ ಮೋಟೋ ವ್ಲಾಗ್ ಅಂದ್ರೆ ನಾನು ಸ್ನೀಕರ್ ಹೆಡ್ಸ್ ನ ಫಾಲೋ ಮಾಡ್ತಿದ್ದೆ. ಅವ್ರು ತಗೊಳ್ಳೋದು, ಅವ್ರು ಇಟ್ಕೊಳ್ಳೋದು, ಒಂದು ಆಸೆ, ತಗೊಂಡು ಇಟ್ಕೊಳ್ಬೇಕು, ಹಾಕೊಳ್ಬೇಕು ಅಂತ. ಅದಾದ್ಮೇಲೆ ಏನಾಯ್ತು, ಟರ್ನ್ ಇನ್ ಟು ಬಿಸ್ನೆಸ್ ವೇರ್ ಪೀಪಲ್ ಯೂಸ್ ಟು ಹ್ಯಾವ್ ದಿಸ್, ತಗೊಳ್ಳೋದು, ಬೈ ಮಾಡೋದು, ಹಾಕೊಳ್ಳಿಕ್ಕಿಲ್ಲ. ಆ ಮಾಡೆಲ್ ನಿಂತಾದ್ಮೇಲೆ ಆ ಮಾಡೆಲ್ ಇದು ಪ್ರೈಸ್ ಇನ್ಕ್ರೀಸ್ ಆದಾಗ ಸೆಕೆಂಡ್ ಮಾರ್ಕೆಟ್ಗೆ ಮಾರ್ತಿದ್ರು. ದಟ್ ವಾಸ್ ಅ ಹ್ಯೂಜ್ ಮಾರ್ಕೆಟ್ ಆಗ. ಈಗ ಅದರದ್ದು ಟ್ರೆಂಡ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಆಗ ಅದ್ರಲ್ಲಿಂದ ನಾನು ಸ್ಟಾರ್ಟ್ ಮಾಡಿರೋದು, ನನ್ನ ಹತ್ರ ಸೇರ್ಬೇಕು ಅಂತ. ಮತ್ತೆ ಏನ್ ಸೈಜು ನಿಮ್ದು? UK 9 ಬ್ರೋ.
ಹಂಗಾದ್ರೆ ಆಗಲ್ಲ ಬಿಡಿ. ಇಲ್ಲ ನಾನು ಆಕ್ಚುಲಿ ಒಂದ್ ದಿವಸ ಬಂದೆಲ್ಲ ಎತ್ತಾಕೊಂಡು ಹೋಗೋಣ ನನಗೆ ಯಾವ್ದು ಆಗಲ್ಲ. ಇದು ನಿಮ್ದು ಜಾಸ್ತಿ ಇದೆಯಾ ಚಿಕ್ಕ 11 ಬ್ರೋ, 11 ಇದೆ. UK 9 UK 8. ಸೊ ಸ್ನೇಹಿತರೆ, ಈಗ ನಮ್ದು ಆಯ್ತಲ್ಲ, ಈಗ ಊಟ ಮಾಡ್ತಾ ಇದ್ದೇವೆ. ಡಿ ಅವರಿಗೆ ಹೆಲ್ದಿ ಫುಡ್ ತಿನ್ನಿಸ್ತಾ ಇದ್ದೇವೆ. ಅಯ್ಯೋ, ಅವ್ರಿಗೆ ಬೇಜಾರಾಗುತ್ತಾ? ಇಲ್ಲ ಸಖತ್ತಾಗಿದೆ ಬ್ರೋ, ಟೇಸ್ಟ್ ಚೆನ್ನಾಗಿದೆಯಾ? ಅದೇ ನಿಮ್ ರೆಸಿಪಿ ನೋಡ್ತಾ ಇರ್ತೀನಿ, ಹೆಲ್ತಿ ಅಂಡ್ ಟೇಸ್ಟಿ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ. ಈ ತರ ಫುಡ್ ಇದ್ರೆ ಆರಾಮಾಗಿ ಮಾಡ್ಬೋದು. ಹಾ, ಅದೇ ನಾನೇ ರೆಸಿಪಿ ಎಲ್ಲ ನಂದೇ ಅವ್ರಿಗೆ ಹೇಳ್ಕೊಟ್ಟಿರೋದು. ಇವ್ರದ್ದು ಕೆಲಸ ಸಿಂಪಲ್ ಬ್ರೋ, ದೀಪ ಅವ್ರದ್ದು. ನಂದೊಂದು 2 ಟೈಪ್ ಇದು ಚಿಕನ್ ಇದೆ, ಮೊಟ್ಟೆ, ರೈಸು, ವೆಜಿಟೇಬಲ್, ದಾಲ್. ಇದು ಬಿಟ್ಟರೆ ಬೇರೆ ಏನು ಮಾಡ್ಬೇಕಂತಲೇ ಇಲ್ಲ. ಸ್ನೇಹಿತರೆ, ಈಗ ನಾವು ಆಫೀಸ್ ಹೊರಡ್ತಾ ಇದ್ದೇವೆ. ಊಟ ಆಯಿತು, ಊಟ ಸ್ವಲ್ಪ ನಂಗೆ ಹೆವಿನೇ ಆಯಿತು. ಮೊನ್ನೆ ಅಲಾಯ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬ್ರೋ. ಟರ್ನ್ ಮಾಡುವಾಗ ಟೈರ್ ದೊಡ್ಡದಾಗಿ ಟರ್ನ್ ಮಾಡುವಾಗ ಗೊತ್ತಾಗತ್ತೆ. ಐರನ್ ಮ್ಯಾನ್ ಹಾಕ್ಸಿದ್ದೀನಿ, ಅದಕ್ಕೆ ಸ್ವಲ್ಪ ಎತ್ತರ ಆಗಿದೆ. ಅದಕ್ಕೆ ಮಡ್ಗಡೆಲ್ಲ ಕಟ್ ಮಾಡಿದ್ದೀನಿ, ತಾಗ್ತಾ ಇದೆ. ದಿಸ್ ಇಸ್ ದ ಆಫೀಸ್. ಇಲ್ಲಿ ಸ್ಟೂಡೆಂಟ್ಸು ಕಲಿತಾರೆ, ಈಗ ಲಂಚ್ ಬೇಕಲ್ಲ. ಸೊ ನಾನು ಸ್ಟುಡಿಯೋ ಹೇಳಿರೋದು ಇಲ್ಲಿ. ಪೂಜಾ ಶೂಟ್ ಆಗ್ತಿದೆಯಾ? ಇಲ್ಲ. ಸೊ ದಿಸ್ ಇಸ್ ದ ಸ್ಟುಡಿಯೋ ಸ್ಪೇಸ್. ಇಲ್ಲಿ ನಮ್ಮದು ಟೀಮ್ ಇದು ಕ್ಲೈಂಟ್ಸ್ ಇದೆಲ್ಲ ಶೂಟ್ ಇಲ್ಲ ಆಗೋದು. ಬೇರೆ ಬೇರೆ ಬ್ಯಾಕ್ಗ್ರೌಂಡು, ಪ್ರಾಪ್ಸು, ಟೇಬಲ್ಸ್. ಒಬ್ಬರು ಕಾರ್ ಅವರಿಗೆ ಸಹ ಮಾಡ್ತಿದ್ದೀವಿ ನಾವು. ಅಂದರೆ ಅವ್ರದ್ದು ಇದು ಆಕ್ಸೆಸರಿ ಬಿಸ್ನೆಸ್ಸು. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ನಾವೇ ಗ್ರೋ ಮಾಡ್ತಾ ಇದ್ದೀವಿ. ಲೈಟಿಂಗ್ ಸೆಟಪ್ಗೆ ಬೇಜಾನ್ ಇನ್ವೆಸ್ಟ್ ಮಾಡಿರ್ತಾರೆ. ಮೇನ್ ವೀಡಿಯೋಗೆ ಲೈಟಿಂಗ್ ಎಲ್ಲ ಬ್ರೋ. ಸೊ ಕ್ಯಾಮ್ರಾಗೆ, ಫೋನ್ಸ್ಗೆ ಈ ಲೈಟಿಂಗಲ್ಲಿ ಫ್ಲಿಕರ್ ಆಗಲ್ಲ. ಅವ್ರು ಸಂದೀಪ್ ಅವ್ರದ್ದು ಫುಲ್ ಲೈಟಿಂಗ್ ಸೆಟಪ್. ಹೀಗೆ ಅವ್ರದ್ದು ಈ ಸ್ಟುಡಿಯೋ ಇದ್ರಿಗಿಂತ ದೊಡ್ಡದಿದೆ. ಅವ್ರದ್ದು ಆಫೀಸ್ ಸ್ಪೇಸ್ ಕಮ್ಮಿ, ಸ್ಟುಡಿಯೋ ದೊಡ್ಡದು. ಯಾಕಂದ್ರೆ ಅವ್ರದ್ದು ಕಂಟೆಂಟ್ ಮಾತ್ರ ಅಲ್ಲ. ಇಲ್ಲಿ ಔಟ್ ಸೈಡ್ ವಿಡಿಯೋ ಎಡಿಟಿಂಗ್ ಕಲಿತಾ ಇರ್ತಾರೆ. ಅದೇ ಅದು ಇದು ಇಡೀ PC ಇದು ಸ್ಟೂಡೆಂಟ್ಸಿಗೆ ಬ್ರೋ. ವಿಡಿಯೋ ಎಡಿಟಿಂಗು, ವಿಡಿಯೋಗ್ರಫಿ ಒಳಗೆ ಇನ್ ದಿಸ್ PCs ಸ್ಟೂಡೆಂಟ್ಸ್ ಎಲ್ಲ ವಿಡಿಯೋ ಎಡಿಟಿಂಗ್ ಕಲಿತಾರೆ. ಬ್ಯಾಚ್ ಇದೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬೇರೆ ಬೇರೆ. PC ಎಲ್ಲ ಏನು ಕಸ್ಟಮ್ ಬಿಲ್ಟ್ ಬ್ರೋ ಇವೆಲ್ಲ? ಸ್ಪೆಸಿಫಿಕೇಶನ್ ವೈಸ್ ನಾವು ಕೊಟ್ಟು ತರಿಸಿದ್ವಿ. ವಿಡಿಯೋ ಎಡಿಟಿಂಗಿಗೆ ಸಪೋರ್ಟ್ ಮಾಡೋದು. ಇಲ್ಲಿ ಕ್ಲಾಸ್ ರೂಮ್. ಇಲ್ಲಿ ಸ್ಪೆಸಿಫಿಕ್ ಏನಾದರೂ ಟಾಪಿಕ್ ಹೇಳ್ಕೊಡೋದು, ಒಂದೊಂದು ಅದು ಪ್ರಾಕ್ಟಿಕಲ್ಸಿಗೆ. ಸ್ಪೆಸಿಫಿಕ್ ಟಾಪಿಕ್ ಹೇಳ್ಕೊಡ್ಬೇಕು ಅಂದರೆ ಬೇರೆ ಬೇರೆ ಮೆಂಟೋರ್ಸ್ ಇದ್ದಾರೆ. ನಾವು ತುಂಬ ಜನ ಎಡಿಟರ್ಸ್ ಅಂತ ಈಗ ಬೇರೆ ಕ್ರಿಯೇಟರ್ಸಿಗೆಲ್ಲ ಪ್ಲೇಸ್ ಮಾಡಿದ್ದೀವಿ. ಈಗ ಯಾರಿಗಾರು ಎಡಿಟರ್ ಬೇಕು ಹಾಗೆ. ಇದು ನಂದು ಫಸ್ಟ್ ಕ್ಯಾಬಿನ್ ಆಗಿತ್ತು. ಈಗ ನಾನು ಆ ಕಡೆ ಮೂವ್ ಆಗಿದ್ದೀನಿ. ನಾನು ಹೇಳಿದ್ನಲ್ಲ ಬ್ರೋ, ಬೇರೆ ಬೇರೆ ಕನ್ನಡ ಶ್ರವಣ್ ಬ್ರೋ, ಅದಾದಮೇಲೆ ಇಂಗ್ಲೀಷಲ್ಲಿ ಮಾಡ್ತಿದ್ದೆ. ಸೊ ಅದ್ರದ್ದು ಬೇರೆ ಬೇರೆ ಸಿಲ್ವರ್ ಪ್ಲೇ ಬಟನ್. ನಿಮ್ಮದು ದೊಡ್ಡದುಂಟಾ ಅಂತ? ನಿಮ್ಮದು ಸಿಲ್ವರ್ ಪ್ಲೇ ಬಟನ್ ದೊಡ್ಡದುಂಟಾ? ಸ್ವಲ್ಪ ದೊಡ್ಡದಿದೆ. ಈಗ ಚಿಕ್ಕದು ಬರ್ತದೆ. ಸಂದೀಪ್ ಅವ್ರದ್ದು ನೋಡಿದೆ, ಅವ್ರದ್ದು ಇನ್ನು ಬ್ರೋ ಇಟ್ ಇಸ್ ದಿಸ್ ಬಿಗ್ ಅಂಡ್ ಇಲ್ಲಿ ಅವ್ರದ್ದು ಬಟನ್ ತರ ಇದೆ, ತುಂಬಾ ಚೆನ್ನಾಗಿದೆ. ಮುಂಚೆ ಮಾಡ್ತಾ ಇದ್ರು, ಅದಾದ್ಮೇಲೆ ಇದು ಬಂದಿದ್ದು. ಆದ್ರೆ ನಿಮ್ದು ಇದ್ರಗಿಂತ ಸಹ ದೊಡ್ಡದುಂಟಲ್ಲ. ಬಟ್ ನನ್ ಇಷ್ಟು ದೊಡ್ಡದು ಬರುತ್ತೆ. ಇದು ಇನ್ನು ಸೈಜ್ ಇದೇ ಡಿಸೈನ್ ಬಟ್ ದೊಡ್ಡದು ಬರುತ್ತೆ. ಇದೆಲ್ಲ ನಿಮ್ಗೆ ಯಾವಾಗ ಬಂದಿರೋದು? ಇದು ಲಾಸ್ಟ್ 1-2 ಇಯರ್ಸ್ ಅಲ್ಲ? ರೀಸೆಂಟ್ ಅಲ್ಲ, ಕನ್ನಡ ಬೇಗ ಬಂತು. ರೀಸೆಂಟ್ ಆಗಿನೇ ಅಲ್ಲ, ನಾನು ಯೂಟ್ಯೂಬ್ ಅಷ್ಟು ಫೋಕಸ್ ಮಾಡ್ತಿರ್ಲಿಲ್ಲ ಅಲ್ಲ, ಈಗ ಫೋಕಸ್ ಮಾಡಿ. ನಂದು 3 ಇದೆ. ನಿಮ್ದು 3 ಇದೆಯಾ? ಯಾವ್ದು ಯಾವ್ದು? ನಮ್ಮ ವೈಫ್ದು ಲೈಫ್ ಸ್ಟೈಲ್ ಚಾನಲ್, ನಂದು ಟಿವಿ ಇನ್ ಕನ್ನಡ. ನಿಮ್ದು ಈಗ ಸೈಜ್ ಚಿಕ್ಕದಾಗಿ, ವೈಫ್ ಇದು ಈಗ ಮುಂಚೆನೆ ಬಂದಿದೆಯಾ? ಅವಾಗ ನಾನು ಇಂಗ್ಲಿಷ್ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲೇನೆ ಚೇಂಜ್ ಮಾಡ್ಬಿಟ್ಟಿದ್ರು. ಸಂದೀಪ್ ಅವ್ರದ್ದು ಅದಕ್ಕಿಂತ ಓಲ್ಡ್ ಇರುತ್ತೆ. 2016-17 ಟೈಮ್. ನಿಮ್ಗೆ ಯಾವ ಫಸ್ಟ್ ಸಿಲ್ವರ್ ಪ್ಲೇ ಬಟನ್? ನಂದು ಆಲ್ಮೋಸ್ಟ್ 19 ಅನ್ಸುತ್ತೆ ಬ್ರೋ, 18-19. ಕನ್ನಡದೇನು ಸ್ಟಾರ್ಟ್ ಮಾಡಿದ್ 1-2 ಮಂತ್ಸ್ಗೆ ಬಂದ್ಬಿಡುತ್ತೆ ಅನ್ಸುತ್ತೆ. ಟಪ್ಪ 2-3 ಮಂತ್ಸ್ಗೆ ಬಂದು. ಬನ್ನಿ ನಾವು ಆಫೀಸ್ ಹೋಗೋಣ. ಹೌದಾ? ಸ್ವಲ್ಪ ಇವ್ರ ಜೊತೆ ಇದೆ. ಇವರೆಲ್ಲ ನಮ್ದು ಆನ್ಲೈನ್ ಅಲ್ಲೇ ಟ್ರಾನ್ಸ್ಫಾರ್ಮ್ ಆಗಿದ್ರು ಬ್ರೋ ಕ್ಲೈಂಟ್ಸು. ಸೊ ಈಗ ತುಂಬಾ ಜನ ಆಫ್ಲೈನ್ ಸೆಟಪ್ ಬೇಕು ಅಂತ ಕೇಳ್ತಿದ್ರು. ಹಾಗೆ ದಿಸ್ ಇಸ್ ದ ಆಫೀಸ್. ಇದು ಮತ್ತೆ ಅದು ಇದು ಲಾಂಚ್ ಮಾಡಿಲ್ಲ, ಜನರನ್ನಾಗಲಿ ಕೂರಿಸಿರೋದು. ಸೊ ಆಸ್ ಐ ಟೋಲ್ಡ್ ಯು, ಕನ್ಸಲ್ಟೇಷನ್ ರೂಮು, ಅಲ್ಲಿ ಬ್ಲಡ್ ವರ್ಕ್ ಇದೆಲ್ಲ ಬರುತ್ತೆ. ಇದು ದಿಸ್ ಇಸ್ ದ ಮೀಟಿಂಗ್ ರೂಮ್. ಇದು ಕನ್ಸ್ಟ್ರಕ್ಷನ್ ತುಂಬ ಡಿಲೇ ಆಗೋಯ್ತು ಬ್ರೋ. ಆ್ಯಕ್ಚುಲಿ 1.5-2 ತಿಂಗಳು ಮುಂಚೆ ಸ್ಟಾರ್ಟ್ ಆಗೋಗಿತ್ತು ಕನ್ಸ್ಟ್ರಕ್ಷನ್. ಅವ್ರ ಮೇಲೆ ಇದು ಇಂಟೀರಿಯರ್ ಮೇಲೆ. ಸೊ ದಿಸ್ ಈಸ್ ದ ಆಫ್ಲೈನ್ ಬ್ರ್ಯಾಂಡ್ ಫ್ಲೆಕ್ಸಿಬಲ್. ಅದು ಕಾಂಟೆಂಟ್ ಟೀಮು. ಇಲ್ಲಿ ಕೋಚಿಂಗ್ ಟೀಮ್ ಇದೆ, ನ್ಯೂಟ್ರಿಷನಿಸ್ಟ್. ಅದು ಕ್ಯೂಬಿಕಲ್ಸ್ ಎಲ್ಲ ಇಂಡಿವಿಜುವಲ್ ಕಾಲ್ಸ್ ತೊಗೊಳ್ಬೇಕಾದ್ರೆ ಯಾರಿಗಾರು ಕನ್ಸಲ್ಟ್ ಮಾಡಬೇಕು, ತುಂಬ ಕ್ಲೈಂಟ್ಸಿಗೆ ಏನಾದ್ರು ಪ್ರಾಬ್ಲಮ್ ಇರುತ್ತೆ. ಸ್ನೇಹಿತರೆ, ಹಾಗೆ ನಾವು ಡಿಯೋರ್ ಜೊತೆ ಆಫೀಸ್ ಬಂದಿದ್ದೀವಿ. ಈಗ ಸ್ವಲ್ಪ ಅವ್ರ ಜೊತೆ ಡಿಸ್ಕಸ್ ಎಲ್ಲ ಮಾಡಿ ಮತ್ತೆ ನಾನು ಆಮೇಲೆ ಸಿಗ್ತೇನೆ.
Time is barely on our side. ಎಸ್ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಸ್ನೇಹಿತರೆ, ಡಿ ವಿ ಅವರು ಮನ್ಸ್ ಮಾಡಿ ಬಂದು ನಾವು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಎಕ್ಸ್ಚೇಂಜ್ ಮಾಡಿದ್ವಿ ಐಡಿಯಾಸ್ ಎಲ್ಲ. ಇನ್ನು ಸಿಗ್ತಾ ಇರೋಣ, ಒಂದು ಡ್ರೈವ್ ಅಥವಾ ರೈಡ್ ಪ್ಲಾನ್ ಮಾಡೋಣ. ನಂಗೆ ಬೈಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ನೀವೇ ಕರ್ಕೊಂಡು ಹೋಗ್ಬೇಕು. 2 ಬೈಕ್ ಇದೆ ನಮ್ದೇ, ಹೆಂಗಿದ್ರು ನನ್ನ ಹತ್ರ ಇದಿದೆ, GT ಇದೆ, ಬಟ್ ಅದರಲ್ಲಿ ಜಾಸ್ತಿ ಕುತ್ಕೊಳಕ್ ಆಗಲ್ಲ ಅಲ್ಲ. ನನ್ನ ಹತ್ರ ಇರೋ ಬೈಕಲ್ಲಿ ಇನ್ನೂ ಕೂತ್ಕೊಳ್ಳಕ. ಸರಿ ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು. ಜಾಗ ಹಂಟಿಂಗಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಎಲ್ಲೆಲ್ಲಿ ಎಂತೆಂಥ ಜಾಗ ಉಂಟು ಎಲ್ಲ ನೋಡೋಣ, ಮತ್ತೆ ಸ್ವಲ್ಪ ಸೌತ್ ಬೆಂಗಳೂರು ಎಕ್ಸ್ಪ್ಲೋರ್ ಮಾಡೋಣ. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಇತರೆ ಮತ್ತೊಮ್ಮೆ ನಾವು ಸ್ಟಕ್ ಆಗಿದ್ದೇವೆ ಬೆಂಗಳೂರು ಟ್ರಾಫಿಕಲ್ಲಿ. ಅಲ್ಲಿ ನೋಡಿ ಎದುರು ಹೇಗೆ ಸಿಚುವೇಶನ್ ಅಂದರೆ, ಕಾರ್ಗಳು ರೊಮ್ಯಾನ್ಸ್ ಮಾಡ್ತಾ ಹೋಗ್ತಾ ಇದೆ. ಹತ್ರ ಅಂಟನ್ನು ನೋಡಿ ವಾಪಸ್ ಸ್ಟಕ್. ಹೋಗೋದು 5 ಮೀಟರು, ವಾಪಸ್ ನಿಲ್ಲಿಸೋದು, ಹೋಗೋದು 5 ಮೀಟರ್, ವಾಪಸ್ ನಿಲ್ಲಿಸೋದು. ಇದೇ ಆಯಿತು. 1 ಗಂಟೆಯಲ್ಲಿ ರೀಚ್ ಆಗಬೇಕಾದ ಜಾಗಕ್ಕೆ ನಾವು 2 ಗಂಟೆಯಲ್ಲಿ ರೀಚ್ ಆಗ್ತೇವೆ ಅನಿಸ್ತಾ ಇದೆ. ನೋಡೋಣ ಅವ್ರು ಎಷ್ಟೊತ್ತಾಗ್ಬೋದು ರೀಚ್ ಆಗಲಿಕ್ಕೆ. 58 ಮಿನಿಟ್ಸ್. ಆರ್ ಯು ಸೀರಿಯಸ್? ನಾವು 15 ನಿಮಿಷದಲ್ಲಿ ಒಂದು ಜಾಗದಲ್ಲಿ ಇರಬೇಕು, ಅರ್ಜೆಂಟು. ಈ ಟ್ರಾಫಿಕಿಂದ ನಾವು ಸ್ಟಕ್ ಆಗಿಬಿಟ್ವಿ. ಈಗ ಅಮ್ಮರ್ ಫುಲ್ ಜುಯ್ ಅಂತ ಹೋಗ್ತಾ ಇದ್ದಾನೆ. ನೋಡ್ತಾ ಹೋಗಿ ಹೇಗಿರತ್ತಂತ ಜರ್ನಿ. ಹಾರಿಸಿದ ಈಗ ಲೆಫ್ಟ್ ಹೊಡಿತಾನೆ ಗ್ಯಾಪಲ್ಲಿ. ಇವನ್ನ ಹಾರಿಸೋದು ನೋಡಿದ್ರೆ, ಬನ್ನಿ ಹೋಗೋಣ. ಇನ್ನೆಲ್ಲಿ ಹಾರಿಸೋದು, ಇನ್ನು ನಾವು ಸ್ಟಕ್ ದೇವ್ರೆ. ಸ್ನೇಹಿತರೆ, ನಾವು ಯಾವಾಗ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತೇವಲ್ಲ, ಆಗಲೇ ಹೀಗೆ ಆಗಬೇಕು, ಆಗಲೇ ಹೀಗಾಗೋದು ನೋಡಿ. ಬಾಕಿ ನಾವು 17 ನಿಮಿಷ ತೋರಿಸ್ತಾ ಇದ್ದೆ, ಬೇಗ ಆನ್ ಟೈಮ್ ಹೊರಟಿದ್ದೇವೆ, ನಾವು 2 ಗಂಟೆ ಬೇಗ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಒಂದು ಕಡೆ ಹೋಗ್ಬೇಕಂತ ನಾವು ಆ ಪ್ಲಾನ್ ಮಾಡಿ ಆ ಟೈಮಿಗೆ ಹೊರಡ್ತೇವೆ. ಯಾವಾಗಲೂ ಇಷ್ಟು ಟ್ರಾಫಿಕ್ ಇರಲ್ಲ, ಇವತ್ತೇ ಇಷ್ಟು ಟ್ರಾಫಿಕ್. ಬ್ರೇಕ್ ನಾನು ಅಲ್ಲಿ ಹೋಗಿ, ಅಯ್ಯೋ ಸ್ನೇಹಿತರೆ, ನನ್ನ ಹಣೆ ಬರನೆ. ಜಾಗ್ರತೆ, ಪ್ರಾಯದವ್ರ ಮೀನಿ ಕೂತ್ರೆ ಹೋದ್ರು. ಜನ ಟಿವಿಯಲ್ಲಿ ಅಂತ ಗೇಮ್ ಆಡೋದು, ನಾವು ಇಲ್ಲೇ ಗೇಮ್ ಆಡ್ತಿದ್ದೇವೆ. ಅಯ್ಯೋ ಸ್ನೇಹಿತರೆ, ಸುಮ್ಮನೆ ಕಾಮಿಡಿಗೆ ಹೇಳಿದ್ದೀನಿ ನಾನು. ಅಶ್ವೇ ಸಾಕು, ಬೆಳಗಿಂದ ಎಂತ ಸಹ ತಿನ್ನಲಿಲ್ಲ. ಸೊ ರಪ್ಪ ಏನಾದರೂ ತಿನ್ನಬೇಕು. ಆಮೇಲೆ ನೀವು ಸ್ಯಾಂಡ್ವಿಚ್ ತಿಂದ್ರಲ್ಲ, ಇಬ್ಬರು ಸಹ ಸ್ಯಾಂಡ್ವಿಚ್ ತಿಂದ್ರ. ನನಗೆ ಕೇಳಲೇ ಇಲ್ಲ ತಿಂತೀರಾ ಅಂತ. ನೋಡಿ ಸ್ನೇಹಿತರೆ, ಆರ್ ನಗರಲ್ಲಿ ಎಂತ ಫೇಮಸ್ ಇದೆ ತಿನ್ನಲಿಕ್ಕೆ, ನೋಡೋಣ. ಹೆಲ್ದಿ ಸೇರಬೇಕು, ಒಳ್ಳೆ ಸೇರಬೇಕು, ಹುಡುಕಿ ತಿನ್ನೋಣ, ಮತ್ತೆ ಜಾಗ ಹುಡ್ಕೋಣ. ಬಟ್ ಪೀಸ್ಫುಲ್ ಏರಿಯಾ ಅಂತ ಕಾಣುತ್ತೆ, ಎಲ್ಲ ಖಾಲಿ ಉಂಟಲ್ಲ, ಚಂದ ಉಂಟು, ಟ್ರೀಸ್ ಎಲ್ಲ ಜಾಸ್ತಿ ಉಂಟು. ನೋಡೋಣ, ವೇರ್ ವಿಲ್ ಗೆಟ್ ಅ ನೈಸ್ ಪ್ಲೇಸ್. ಬನ್ನಿ. ಸೊ ಅದೇ ನೋಡ್ತಾ ಇದ್ದೀವಿ, ಆ ಕಡೆ ಈ ಕಡೆ ಎಲ್ಲಿ ಬಿಲ್ಡಿಂಗ್ ಉಂಟು, ಖಾಲಿ ಉಂಟಂತ. ಇಲ್ಲಿ ನೋಡೊಂದು ಫುಲ್ ಎಲ್ಲ ಫುಲ್ ಆಗಿಬಿಟ್ಟಿದೆ, ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಸೊ ಆಲ್ಸೋ ಹೇಳಿದ್ನಲ್ಲ ಅಶ್ವೇ ಆಗ್ತುಂಟಂತ. ಸೊ ಗ್ಲೆನ್ಸಿಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ತೋರಿಸು ಜನರಿಗೆ. ಎಲ್ಲೊಂದು ಹೊಸ ಬಿಲ್ಡಿಂಗ್ ಆಗ್ತದೆ, ವರುಣ್ ಸೆಂಟ್ ದಿಸ್ ಓನ್ಲಿ ಅನ್ಸತ್ತೆ. ನೋಡೋಣ, ಜಾಗ ಚೆನ್ನಾಗಿ ಕಾಣ್ತದೆ. ನೋಡಿದ್ರಾ ನೀವು ಸ್ನೇಹಿತರೆ? ತೋರಿಸಿದ್ಯಾ? ಹಾಯ್ ಹೇಳುವಾಗ ಹಾಯ್ ಹೇಳೋದಿರ್ಲಿಕ್ಕೆ. ಹಲೋ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಜೋರು ಅಶ್ವ ಆಗ್ತಿದೆ. ಫಸ್ಟಿಗೆ ಹೋಗಿ ಏನಾದ್ರು ತಿನ್ನೋಣ, ಅದಾದಮೇಲೆ ಎನರ್ಜಿ ಬರುತ್ತೆ ಜಾಗ ಹುಡುಕಿ. ಈ ಕೋರ್ಟ್ ಇರಲಿಲ್ಲ ಮುಂಚೆ, ಕೋರ್ಟ್ ಆಗಿ ತುಂಬ ದಿನ ಆಯ್ತು ಆರ್ ನಗರಿಗೆ ಬಂದು. ಸೊ ನಾವು ಆ ಕಡೆ ಇರೋದಲ್ಲ, ಗೊತ್ತಿಲ್ಲ. ವಿಚ್ ಇವೆಂಟ್ ದ ಆ್ಯಪ್ ಲಾಂಚ್ ಇಸ್ ಇಟ್? ತಗೊಳ್ಳೋಣ, ಅವ್ರಿಗೆ ಕೊಡಿ. ಸ್ನೇಹಿತರೆ, ಸೊ ಫೈನಲಿ ಗ್ಲೆನ್ಸಿಗೆ ಬಂದಿದೆ. ನಿಮಗೆ ಗ್ಲೆನ್ಸ್ ಗೊತ್ತಿರುತ್ತೆ, ಕ್ರೇಜಿ ಕ್ರೌಡ್. ಇಲ್ಲಿ ವಾಟ್ರಾಶಿ ಜನ ಇದ್ದಾರೆ, ವಾಟ್ರಾಶಿ ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ತುಂಬ ಜನ ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಿಕ್ಕಿ ಮಾತಾಡಿಸ್ತೀರಾ, ಕಂಟೆಂಟ್ ಚೆನ್ನಾಗಾಗತ್ತೆ ಅಂತ ಹೇಳ್ತೀರಾ, ತುಂಬ ಖುಷಿ ಆಗುತ್ತೆ. ಮನಸ್ಸಿಂದ ಥ್ಯಾಂಕ್ ಯು. ಓಕೆನಾ? ಈಗ ನಾನು ಆರ್ಡರ್ ಮಾಡಿದ್ದೀನಿ ಬಫೆಲೋ ಚಿಕನ್ ಸ್ಯಾಲಡ್. ಸೊ ನಾನು ಪ್ರಮೋಷನ್ ಅಲ್ಲ, ನಾನು ಗ್ಲೆನ್ಸಿಗೆ ಬಂದರೆ ಅದೇ ಆರ್ಡರ್ ಮಾಡೋದು. ಟೇಸ್ಟಿ ಸೇರ್ತದೆ, ಹೆಲ್ದಿ ಸೇರ್ತದೆ. ಮನೋಜ್ ಆರ್ಡರ್ ಮಾಡಿದ್ದಾನೆ ಕ್ರೊಸಾನ್ಸ್ ಚಿಕನ್ ಟಿಕ್ಕಾ ಸ್ಯಾಂಡ್ವಿಚ್. ಇವನಿಗೆ ಆರ್ಡರ್ ಮಾಡಿದೆ ವಾಟ್ ಯು ವಾಂಟ್? ಎನಿಥಿಂಗ್. ದೆನ್ ಐ ವಿಲ್ ಗಿವ್ ಟೊಮೆಟೊ ಜ್ಯೂಸ್. Anything you should order, no? He ordered sandwich. You'll also go with sandwich. So ಈಗ ಅಮ್ಮರಿಗೆ ಸ್ಯಾಂಡ್ವಿಚ್ ಆರ್ಡರ್ ಮಾಡು. ಅದಾದ್ಮೇಲೆ ತಿಂದು ಅಮ್ಮ ಹುಡುಗಿಯರೆಲ್ಲ ಅಮ್ಮರಿಗೆ ಮೆಸೇಜ್ ಮಾಡೋದು, ನನಗೆ ಮಾಡೋದೇ ಇಲ್ಲ. ಎಂತ ಅಮ್ಮರ್, ನಾನು ಕಾಮಿಡಿ ಮಾಡ್ತಿರೋದು. ಆದರೆ ಸಹ ಅಮರ್ ಕಮಿಟ್ ಆಗಿದ್ದಾನದು. ಲೈಯರ್. ಅವನ ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡಿದ್ರು, Promise on me, you are not committed. You are dating a girl or not? If I will send this video to your girlfriend.
Should I send? You don't have girlfriend? ಸ್ನೇಹಿತರೆ, ಒನ್ ವುಮೆನ್ ಮ್ಯಾನ್ ಆಗಿರ್ಬೇಕು ನೀವು, ಇವ್ರ ಥರ ಆಗಬಾರ್ದು ಆಯ್ತಾ? ಸೊ ಎನಿವೇಸ್, ಈಗ ಕಾಮಿಡಿ ಮಾಡಿದ್ದು ನೀವು ಸೀರಿಯಸ್ ಆಗಿ ತಗೊಳ್ಬೇಡಿ. ಅವನು ಒಳ್ಳೆ ಹುಡುಗ, ನಾನು ಸಹ ಒಳ್ಳೆ ಹುಡುಗ, ಮನೋಜ್ ಮಾತ್ರ ಕೆಟ್ಟ ಹುಡುಗ. ಸೊ ಈಗ ತಿಂದಾದ್ಮೇಲೆ ಸಿಗ್ತೇವೆ, ಬಾಯ್. ಸ್ನೇಹಿತರೆ, ಚಿಕನ್ ಟಿಕ್ಕ ಸ್ಯಾಂಡ್ವಿಚ್ ಬಂದಿದೆ, ಒಂದ್ಸತಿ ಓಪನ್ ಮಾಡಂತೆ. ನಂದು ಇನ್ನೂ ಬಂದಿಲ್ಲ. ಸ್ನೇಹಿತರೆ, ಅಮರಿದ್ ಸ್ಯಾಂಡ್ವಿಚ್ ಸಹ ಬಂತು ನೋಡಿ. ನನ್ನನ್ನು ಬಿಟ್ಟು ತಿಂತ ಇದ್ದಾನೆ. ನಂದು ಊಟನೇ ಬಂದಿಲ್ಲ. ಇವ್ರದ್ದು ಖಾಲಿ ಆದಮೇಲೆ ಬರುತ್ತೆ ಅನ್ಸುತ್ತೆ. ನಮ್ಮ ಫ್ರೆಂಡ್ ವರುಣ್ ಅವರು ಬಂದಿದ್ದಾರೆ, ಹಾಯ್ ಹೇಳಿದರು. ನನ್ನ ಸ್ಟೈಲಾ? ನಂದು ಯಾವಾಗ ಬರುತ್ತಾ ಗೊತ್ತಿಲ್ಲ. ನೋಡಿ ನನ್ನ ಹಣೆ ಬರ, ನಾನು ಊಟ ಮಾಡ್ತೀನ ಇಲ್ವಾ ಕೇಳೋರೇ ಇಲ್ಲ, ಸೀದಾ ತಿಂದ್ಬಿಟ್ಟ. ಸುಮ್ಮನೆ ಸ್ನೇಹಿತರೆ ಕೇಳಿ. ಈಗ ನಂದು ಬರಲಿ, ಬಂದಾದ್ಮೇಲೆ ಮತ್ತೆ ಹೋಗಿ ಜಾಗ ಹುಡುಕುವ. ಇವತ್ತು ಜಾಗ ಹುಡುಕುವ ಬ್ಲಾಗ್ ಬ್ರೋ. 4-5 ಜಾಗ ಈಗ ಹುಡುಕ್ಬೇಕು ನಾವು. ಸ್ನೇಹಿತರೆ, ಇವ್ರು ಬಂದು ವಾಟ್ ಬ್ರೋ ಯುವರ್ ಸ್ಟೋರಿ ಅಂತ ಅಮರ ಹತ್ರ ಕೇಳ್ತಾವ್ರೆ. ಶಾಕ್, ಹೇಗಪ್ಪ ಇವ್ರನ್ನ ಹೈರ್ ಮಾಡಿದ್ದೀರಾ ನೀವು ಅಂತ. ಬ್ರೋ ಬಂದಾಗ, ಬ್ರೋ ಯು ನೋ ಇಂಗ್ಲಿಷ್? ಎಸ್. ಯು ನೋ ತಮಿಳ್? ಎಸ್. ಯು ನೋ ಹಿಂದಿ? ಎಸ್. ಯು ನೋ ಗುಜರಾತಿ? ಎಸ್. ನಾನು ಯಪ್ಪ ಇಂಥ ಕ್ಯಾಂಡಿಡೇಟ್ ಎಲ್ಲಿ ಸಹ ಸಿಕ್ಕುದಿಲ್ಲ ಅಂತ ರಪಕ್ಕ ಹೈರ್ ಮಾಡಿದೆ. ಬಂದ ಮೇಲೆ ಗೊತ್ತಾಯ್ತು ಇದು ಸ್ಪೆಷಲ್ ಕ್ಯಾಂಡಿಡೇಟ್. ನಮ್ಮದು ರಿಜಾಯ್ಸ್ ಹೇಳೋದು, ಅವನು ಸೀನಿಯರ್ ಎಡಿಟರ್ ಆಗಿದ್ದ. ಬ್ರೋ ಅಮರಿಗೆ ಲ್ಯಾಪ್ಟಾಪ್ ಓಪನ್ ಮಾಡಿ ಆನ್ ಮಾಡಿದ್ರೆ ಗೊತ್ತಿಲ್ಲ. ಈ ಟೋಲ್ಡ್ ದಟ್ ಆರ್ ನಾಟ್, ಜಸ್ಟ್ ವೈ ವಿಲ್ ಇಟ್ ಟೆಲ್? ಓಕೆ ಸ್ನೇಹಿತರಿಗೆ ಕಾಲ್ ಮಾಡಿ ಪ್ರೂವ್ ಮಾಡುವ. ವೈ ವಿಲ್ ಇ ಲೈವ್? ಬಟ್ ಯು ಡಿಡ್ ನಾಟ್ ಆಪರೇಟ್ ನೋ. ಎಡಿಟಿಂಗ್ ಸಾಫ್ಟ್ವೇರ್ ಓಪನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ನಾನು ಎಡಿಟರ್ ಅಂತ ಬಂದಿದ್ದಾನೆ. ಪರವಾಗಿಲ್ಲ, ಬಟ್ ಈಗ ಕಲ್ತಿದ್ದಾನಲ್ಲ ಮನೋಜ್. ಈಗ ಬೇರೆ ಎಲ್ಲ ಎಡಿಟಿಂಗ್ ಬಿಟ್ಟು ಬೇರೆ ಎಲ್ಲ ಕೆಲಸ ಕಲ್ತಿದ್ದಾನೆ. ಸ್ನೇಹಿತರೆ, ಕಾದು ಕಾದು ಸುಸ್ತಾಯಿತು. ನಂಗೆ ಹೊಟ್ಟೆ ಹಶುವಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಾನು ಬೇಕಂತಲೇ ಮಾಡಿದ್ದು ನೋಡಿ, ಅವ್ರು ಬಂದರು. ಸೊ ಹಳೆ ಚಿಕನ್ ಮಾಡಿ, ಹಳೆ ಚಿಕನ್ ಇರತ್ತೆ, ಹೊಸ ಚಿಕನ್ ಮಾಡಬೇಕು ಅಂತ ಫ್ರೆಶ್ ಆಗಿ ಕೊಟ್ಟರೆ ನಾನು ಒಳ್ಳೆ ರಿವ್ಯೂ ಕೊಡ್ತೇನೆ. ಈಗಲೇ ಡಿಲೇ ಮಾಡಿಬಿಟ್ರೆ ಮುಗೀತಲ್ಲ. ಫ್ರೆಶ್ ಕೊಡಲಿ, ಫ್ರೆಶ್ ಕೊಡ್ತಿಲ್ಲ, ಬೇಗ ಕೊಡಬೇಕು. ಸ್ಯಾಂಡ್ವಿಚ್ ಪಾಸ್, ದಿಸ್ ಒನ್ ಫೀಲ್ಸ್. ಇವನು ಸ್ಮೂತಾಗಿ ಚಂದ ಇಲ್ಲ ಅಂತ ಹೇಳ್ಬಿಟ್ಟ. ನಂದು ಸಲಾಡ್ ಇದ್ರು ರಿವ್ಯೂ ಇಷ್ಟ ಆಯಿತು. ನಿಂದೆಂತ ಪಾಸಾ? ಅವನದು ಪಾಸ್, ಇವೊಂದು ಫೇಲ್. ಬ್ರೋ ಡೋಂಟ್ ವೇಸ್ಟ್. ಹಾಂ, ಎಲ್ಲಿ ಹೋದ್ರೆ ಸಹ ವೇಸ್ಟ್ ಮಾಡಿ ಸ್ನೇಹಿತರೆ. ವೇಸ್ಟ್ ಮಾಡೋದಿಲ್ವಾ? ತಿನ್ನರೆ ಬುಡು ಮಾರಾಯ. ನನ್ನಕ್ಕಿಂತ ಜಾಸ್ತಿ ನಮ್ಮ ಕ್ಯಾಮ್ರಾಮನಿಗೆ ಅವನನ್ನು ರೋಸ್ಟ್ ಮಾಡೋದಂದ್ರೆ ಇಷ್ಟ ಅನ್ಸುತ್ತೆ. ನಾನು ಎಂತ ರೋಸ್ಟ್ ಮಾಡ್ತೇನೆ? ನಾನು ಎಂತ ಸಹ ಇಲ್ಲ, ಬಿಟ್ಟರೆ ಅವನು ನಿನ್ನನ್ನು ಮೇಲೆ ಕೆಳಗೆ ಮಾಡಿ ಬಿಡುವ. ವಿಲ್ ಕಾಲ್ ಅಂಡ್ ಟೆಲ್ ಇನ್ ಕಟ್. ಬಟ್ ಚಂದ ಉಂಟು. ಖಾರ ಇಷ್ಟ ಅಂದರೆ ತೊಗೊಳ್ಬೇಡಿ, ಇದು ಸ್ವಲ್ಪ ಬಾರ್ಬೆಕ್ಯೂ ಸಾಸ್, ಸ್ವೀಟ್ ಇಷ್ಟ ಬರೋದು. ಸ್ನೇಹಿತರೆ, ಊಟ ಆಯಿತು, ಬನ್ನಿ ಜಾಗ ಹುಡ್ಕೋಣ. ಆ್ಯಂಡ್ ದಯವಿಟ್ಟು ಒಂದು ವಿಷಯ, ನೀವು ಕೆಲಸದಲ್ಲಿ ಇರ್ತೀರಾ, ಬ್ಯುಸಿ ಇರ್ತೀರಾ, ನಾನು ತುಂಬ ಸತಿ ಮಾಡ್ತಾ ಹೋಗ್ತೀನಿ, ನೀರು ಕುಡಿಯೋದನ್ನ ಮರಿಬೇಡಿ. ಹೈಡ್ರೇಟ್ ಆಗಿರಬೇಕು, ನಿಮ್ಮ ಯೂರಿನ್ ಕಲರ್ ಯಾವಾಗಲೂ ಲೈಟ್ ಆಗಿರಬೇಕು. ಡಾರ್ಕ್ ಆದಷ್ಟು ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಆದಷ್ಟು ನೀರು ಕುಡೀರಿ. ಜ್ಯೂಸ್ ಕುಡಿತೀರಾ, ಡಯಟ್ ಮಾಡ್ತೀರಾ ಗೊತ್ತಿಲ್ಲ, ಫಸ್ಟ್ ಡ್ರಿಂಕ್ ಇನಫ್ ವಾಟರ್. ಬನ್ನಿ ಸ್ನೇಹಿತರೆ, ನೋಡೋಣ, ಒಂದು ಜಾಗ ಸಿಕ್ಕಿದೆ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ. ನೀವು ಹೋಗಿದ್ರಾ ಒಳಗೆ? ಸ್ವಲ್ಪ ಮೇಲೆ ಹೋಗಿ ನೋಡೋಣ. ಮೇಲೇನು ಸೇಮ್ ಸ್ಕ್ವೇರ್ ಫೀಟಾ? ಅವ್ರ ಹತ್ರ ಇದ್ದಿದೆಯಾ ಬ್ರೋ ಫೈನಲ್ ಪ್ರಾಡಕ್ಟ್ ಹೇಗೆ ಕಾಣುತ್ತೆ ಅಂತ? ಕೆಳಗೆ ಮೇಲೆ ಕ್ರೇಜಿನಿಂಗ್ಸ್, ಅದ್ರ ಮೇಲೆ ಸ್ಟುಡಿಯೋ, ಇದು ಪಾರ್ಟಿ ಪ್ಲೇಸ್. ಆಯ್ತು ಅಷ್ಟೇ. ರೆಂಟ್ ಇದಕ್ಕೆ ನನಗೆ ಸೌತ್ ಬ್ಯಾಂಗ್ಳೂರ್ ಇಷ್ಟ ಆಗ್ತದೆ ನೋಡಿ, ಫುಲ್ಲು ಮರ, ಕಾಮು ಫೀಲ್ ಆಗತ್ತಲ್ಲ ಬ್ರೋ ಇಲ್ಲಿ ಈ ಕಡೆ. ಸರಿ, ಚೆನ್ನಾಗಿದೆ, ನೋಡ್ತೀವಿ, ಮಾತಾಡ್ತೀವಿ. ಇನ್ನೊಂದು 2-3 ಜಾಗ ನೋಡೋಣ ಬನ್ನಿ. ಸ್ನೇಹಿತರೆ, ನಿಮ್ಮ ಹತ್ರ ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಾ? ಅಕಸ್ಮಾತ್ ಇದೆ RR ನಗರಲ್ಲಿ, ಎಸ್ಪೆಷಲಿ ಅವ್ರ ಹತ್ರ ಈ ಥರ ಜಾಗ ಇದ್ದರೆ ನಮಗೆ ಸ್ವಲ್ಪ ರಿಕ್ವೈರ್ಮೆಂಟ್ ಇದ್ದರೆ ಮಿನಿಮಮ್ ಒಂದು ಮಿನಿಮಮ್ ನಮಗೆ 1500 ಗ್ರೌಂಡ್ ಫ್ಲೋರಲ್ಲಿ 1500 ಬೇಕಲ್ಲ. ಮಿನಿಮಮ್ ಗ್ರೌಂಡ್ ಫ್ಲೋರಲ್ಲಿ 1500 ಬೇಕು. ಮೇಲೆಗೆ ಅಟ್ಲೀಸ್ಟ್ ಒಂದು ಫಸ್ಟ್ ಫ್ಲೋರಿಗೆ ಒಂದು 2000 ಬೇಕು. 2,000ಗಿಂತ ಜಾಸ್ತಿ ಇದ್ದರೆ ಸಹ ಓಕೆ. 2000 ಬೇಕೇ ಬೇಕು ಮೇಲೆಗೆ ಅಲ್ಲ. ಕ್ರಿಯೋಜೆನಿಕ್ಸ್ಗೆ ಇದ್ದರೆ ದಯವಿಟ್ಟು ನೋಡಿ ಹೇಳಿ ಸ್ನೇಹಿತರೆ. ಅಷ್ಟರಲ್ಲಿ ಸಿಕ್ಕಿದ್ರೆ ಓಕೆ, ಸಿಕ್ಕಿದ್ರೆ ನೀವಿದ್ರೆ ಹೇಳಿ. ಇದು ನಾವು ಸೆಕೆಂಡ್ ಲೊಕೇಶನ್ಗೆ ಬಂದಿದ್ದೇವೆ. ಇಲ್ಲಿ ಯಾರು ಕಾಣ್ತಾ ಇಲ್ಲ, ಬಟ್ ಏನೋ ಇದು ಕಾನ್ಸೆಪ್ಟ್ ಬೇರೆ ಥರ. ಸೊ ನಾವು ನೋಡಿದ ಜಾಗ ಅಲ್ಲಿದೆ, ಅದರ ಆಪೋಸಿಟ್ ಇದಿರೋದು. ಸ್ನೇಹಿತರೆ, ಕಾರನ್ನು ನೋಡಿ ಬ್ರೋ, ಯು ಆರ್ ಪಾರ್ಕ್ಡ್ ಇನ್ ದ ಮಿಡಲ್ ಆಫ್ ದ ರೋಡ್. ಸ್ವಲ್ಪ ಎದುರು ಹಾಕಬೇಕು. ಪಕ್ಕನಾ? ಹೇಗಿದೆ ರೆಂಟು? ಎಷ್ಟು ಸ್ಕ್ವೇರ್ ಫೀಟ್ ಇದೆ ಇದು? 1,000 ಇದೆ.
1,000 ಮೇಲೆ. ಆನ್ ಟು ದ ನೆಕ್ಸ್ಟ್ ಲೊಕೇಶನ್ ಸ್ನೇಹಿತರೆ. 2 ಜಾಗ ಆಯಿತು. ಓಕೆ, ನೈಸ್ ಮೀಟಿಂಗ್. ಥ್ಯಾಂಕ್ ಯು ಸೋ ಮಚ್. ನಾನು ಬ್ಲಾಗ್ಸ್ ನೋಡ್ತಾ ಥ್ಯಾಂಕ್ ಯು ಸ್ನೇಹಿತರೆ. ಇನ್ನೊಂದು ಕಮರ್ಷಿಯಲ್ ಪ್ಲೇಸ್ ನೋಡಿ ಬಂದು ಸ್ವಲ್ಪ ಚಿಕ್ಕದುಂಟು, ಬಟ್ ಸಾರಿ ಆಫೀಸ್ ಸ್ಪೇಸ್ ಎಲ್ಲ ಉಂಟಂತೆ, ನೋಡುವ. ಸರ್ ಇದು ಮುಂಚೆ ಇದ್ದವರು ಮಾಡಿಸಿರೋದಾ? ಅವ್ರು ಖಾಲಿ ಮಾಡಿ ಎಷ್ಟು ಟೈಮ್ ಆಯಿತು? ಕ್ರಿಯೋಜೆನಿಕ್ಸ್ ಅಕಾಡೆಮಿ, ಯು ಕ್ಯಾನ್ ಚೆಕ್ ಇಟ್ ಔಟ್ ಆನ್ ಇನ್ಸ್ಟಾಗ್ರಾಮ್. ಎಸ್ ಸ್ನೇಹಿತರೆ, ಈಗ ಒಂದು ಬಿಲ್ಡಿಂಗ್ ನೋಡಿದ್ವಿ, ಅಲ್ಲಿ ವರ್ಕೌಟ್ ಆಗಲಿ, ಯಾಕಂದರೆ ಗೌರ್ಮೆಂಟ್ ಪವರ್ ಸಪ್ಲೈ ಕೊಡ್ತಿಲ್ಲ ಅಂತ. ನಾವೇ ನಮ್ಮದು ಕಮರ್ಷಿಯಲ್ ಜಾಗ ತೆಗೆದು ಬಿಲ್ಡಿಂಗ್ ಯಾವ ಕಟ್ತೇವ, ಆಗ ಟೆನ್ಷನ್ ಇರೋದಿಲ್ಲ. ಕಾರ್ ತಗೊಳ್ಳೋದು ನಿಲ್ಸಿದ್ರೆ ಕಟ್ಟು. ದ್ಯಾಟ್ ಈಸ್ ಹೋಳಿಗೆ ಮನೆ. ಸ್ನೇಹಿತರೆ, ಇವನು ಹೋಳಿಗೆ ಮನೆ ಹೋಟೆಲ್ ಇದು ಪೋಸ್ಟರ್ ಇದು ನಂಬರ್, ಇದು ಓನರ್ ನಂಬರ್ ಅಂತ ಹೇಳಿ. ಹೋಳಿಗೆ ಮನೆ ಇಸ್ ಲೈಕ್ ಒನ್ ಸ್ವೀಟ್ ಶಾಪ್. ಐ ಫೀಲ್ ದಿಸ್ ಈಸ್ ಆಲ್ಸೋ ನೈಸ್ ಸ್ಪಾಟ್. ನೋ, ಹಿಂಗೆ ವರ್ಕೌಟ್ ಮಾಡ್ಬೇಕಂತ ಅನಿಸ್ತಿದೆ ಸ್ನೇಹಿತರೆ. ಪಂಪ್ ಇಲ್ಲ ಅಂತ ಕರ್ಮ. ಫಾರ್ ಕ್ರೇಜಿಂಗ್ಸ್ ಇಸ್ ಸ್ಮಾಲ್. ನೋ, ಇಲ್ಲಿ 2 ಬಿಲ್ಡಿಂಗ್ ಇದೆ, ಅದು ನನ್ನ ಪ್ರಕಾರ ಸ್ವಲ್ಪ ಚಿಕ್ಕದಾಯ್ತು. ಇದು ಓಕೆ ಇಶ್ ಇದೆ, ಬಟ್ ಓನರ್ ನಂಬರ್ ಸಿಗ್ತಾ ಇಲ್ಲ. ಬ್ರೋ, ಇದು ಅದ್ರಗಿಂತ ದೊಡ್ಡದುಂಟಲ್ಲ, ಅದು ಚಿಕ್ಕದಾಯ್ತು ಸ್ವಲ್ಪ. ಮೇಲೆ ಮನೆ ಮಾಡ್ತಿದ್ದಾರೆ ಅನ್ಸುತ್ತೆ ಬ್ರೋ, ಅಲ್ಲ? ಸೈಟ್ ಕ್ರಾಸ್ ಇದೆ ಬ್ರೋ ಇದು. ಕಾರ್ ಹತ್ತಿ ಇಳಿದು ಸಾಕಾಯ್ತು. 2-3 ಜಾಗ ನೋಡ್ಬೇಕು. ಅಯ್ಯೋ ದೇವ್ರೇ ಪರಮಾತ್ಮನೇ. ಇಲ್ಲಿ ಒಂದು ಹೊಸ ಬಿಲ್ಡಿಂಗ್ ಬರ್ತದೆ. ಇದು ನಂದು ಮಾವ ಅಟ್ಟಿ ಮಾಡಿಡ್ಬೇಕು ಅಲ್ಲ ಸ್ನೇಹಿತರೆ? ನನ್ನ ಮಾವನ ಹತ್ರ ಒಳ್ಳೆ ದುಡ್ಡಿದ್ರೆ ಆಗ್ಬೋದು ಸ್ನೇಹಿತರೆ. ನಾನು ಸುಮ್ಮನೆ ಹೇಳಿದ್ದು, ನೀವೇನು ಸೀರಿಯಸ್ ಆಗಿ ತಗೊಳ್ಳಿ. ಅವರಿಗೆಲ್ಲ ದೊಡ್ಡದೇ ಕಾಣೋದು, ಚಿಕ್ಕದೆಲ್ಲ ಕಾಣೋದಿಲ್ಲ. ಇದ್ರ ನಂಬರ್ ಇಲ್ಲ ಅಲ್ಲ? ಬಟ್ ದಿಸ್ ಇಸ್ ಟೂ ಬಿಗ್ ನವರು. ಪರ್ಫೆಕ್ಟ್ 10 ಲಕ್ಷ ರೆಂಟ್ ಹೇಳ್ತಾರೆ. ಪರ್ಫೆಕ್ಟ್ ಸ್ನೇಹಿತರೆ. ದಿಸ್ ಬಿಲ್ಡಿಂಗ್ ಲುಕ್ಸ್ ಇಂಟ್ರೆಸ್ಟಿಂಗ್. ಸ್ನೇಹಿತರೆ, ಮನೆ ನೋಡಿ, ಇಡೀ ಕಮರ್ಷಿಯಲ್ ಬಿಲ್ಡಿಂಗ್ ತರ ಇದೆ. ಹಲೋ, ಹೇಗಿದ್ದೀರಾ? ಥ್ಯಾಂಕ್ ಯು. ಓ ಈ ಪಿಲ್ಲರ್ ಇಂದ ಡಿವೈಡ್ ಮಾಡ್ಕೊಳ್ಬೇಕು 3 ಪಾರ್ಟಿಗೆ. ಬಟ್ ವಾಟ್ ಇಫ್ ಯು ಹ್ಯಾವ್ ದಿಸ್ ಹೋಲ್ ಥಿಂಗ್ ಆಸ್ ಓವರ್ ಟೋಟಲ್ ದೇ. ಸ್ನೇಹಿತರೆ, ಸ್ವಲ್ಪ ಜಾಗ ದೊಡ್ಡದಾಯ್ತು, ಬಟ್ ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ನೋಡುವ. ಜಾಗ ಹುಡುಕೋದೊಂದು ತಲೆ ಬಿಸಿ. ಯಾರಾದ್ರೂ ದಮ್ಮಯ್ಯ ಇದ್ರೆ ಒಳ್ಳೆ ಜಾಗ ಹೇಳಿ, ಸ್ವಲ್ಪ ಕಮೆಂಟ್ ಮಾಡಿ, ಅಥವಾ ಇಲ್ಲಿ ನಂಬರ್ ಹಾಕ್ತಾ ಇದ್ದೀನಿ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇಲ್ಲಿ ಸಹ ವಾಪಸ್ ನಂಬರ್ ಹಾಕ್ತಾ ಇದ್ದೀನಿ. ಡೀಟೇಲ್ಸ್ ಇದ್ರೆ ವಾಟ್ಸ್ಆ್ಯಪ್ ಅಲ್ಲಿ ಕಳಿಸಿ. ಓಕೆ, ಸ್ವಲ್ಪ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆ ಬಜೆಟ್ ಅಲ್ಲಿ. ಟೇಕ್ ಕೇರ್. ಸೊ ಸ್ನೇಹಿತರೆ, ಫೈನಲಿ ರೀಚ್ ಆಗಿದೆ ಆಫೀಸ್ ಹತ್ರ. ಸುಸ್ತಾಯ್ತು ಜಾಗ ಹುಡುಕಿ. ನೀವು ನೋಡಿದ್ರಿ ಜಾಗ, ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಹೇಳಿ, ಒಳ್ಳೆ ಜಾಗ ಇದ್ರೆ ನಮಗೆ ಬೇಕು. ಸೌತ್ ಬೆಂಗಳೂರಿಗೆ ಬರಬೇಕಲ್ಲ, ಸೊ ಹೇಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ ಟೀಮ್ ಕಡೆಯಿಂದ ಅಮ್ಮ. ಬೈ ಸ್ನೇಹಿತರೆ. ಚಿಯರ್ಸ್.